ನಮಸ್ತೆ. ಸ್ಥಿಗಂ ಸುಖಂ ಆಸನ ಅಂತೀವಿ. ನಮಗೆ ಯಾವ ಆಸನ ಅನುಕೂಲವಾಗುತ್ತೋ ಆ ಆಸನದಲ್ಲಿ ಕುಳಿತುಕೊಳ್ಳೋಣ. ನಾನು ವಜ್ರಾಸನದಲ್ಲಿ ಕುಳಿತಿದ್ದೀನಿ. ವಜ್ರಾಸನ ಹಾಕ್ಬೋದು, ಪದ್ಮಾಸನ ಹಾಕ್ಬೋದು, ಸುಖಾಸನ ಹಾಕ್ಬೋದು, ಅರ್ಧ ಪದ್ಮಾಸನ ಹಾಕ್ಬೋದು, ಸಿದ್ಧಾಸನ ಹಾಕ್ಬೋದು. ಈಗ ಎರಡೂ ಕೈಯನ್ನ ಧ್ಯಾನ ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ಮೃದುವಾಗಿ ಕಣ್ಣನ್ನು ಮುಚ್ಚೋಣ. ದೀರ್ಘವಾದ ಉಚ್ಛ್ವಾಸ ನಿಶ್ವಾಸ ಮಾಡಿ. ಉಸಿರು ತಗೊಳ್ಳಿ. ಉಸಿರನ್ನ ಹೊರಗಡೆ ಹಾಕಿ. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನ ಹೊರಗಡೆ ಹಾಕಿ. ಮಗದೊಮ್ಮೆ. ಎರಡೂ ಕೈ ನಮಸ್ಕಾರ ಮುದ್ರೆಗೆ ಬರಲಿ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಅಭ್ಯಾಸವನ್ನು ಪ್ರಾರಂಭಿಸೋಣ. ಓಂ ಸಂಗಚ್ಚದ್ವಂ ಸಂಗದ್ಧದ್ವಂ ಸಮೋ ಮಾನಸ ಜಾನತಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ. ಎರಡು ಕೈಯನ್ನು ಮೇಲೆ ತಗೊಳ್ಳಿ. ಯೋಚನೆ ಮಾಡಿ. ಆ ಶಾಖವನ್ನು ಕಣ್ಣಿಗೆ ಬಟ್ಲಾಕದಲ್ಲಿ ಕೊಡಿ. ಮತ್ತೊಮ್ಮೆ ಎರಡು ಹಸ್ತಗಳನ್ನು ಮೇಲೆ ತಗೊಂಡು ಪರಸ್ಪರ ಯೋಚನೆ ಮಾಡಿ. ಆ ಶಾಖವನ್ನು ಕಣ್ಣಿಗೆ ಬಟ್ಲಾಕದಲ್ಲಿ ಕೊಡಿ. ಎರಡು ಹಸ್ತಗಳನ್ನು ನೋಡ್ತಾ ಕಣ್ಣನ್ನು ತೆಗೆದು ಆ ಶಾಖವನ್ನು ಮುಖಕ್ಕೆ ಮತ್ತು ದೇಹಕ್ಕೆ ಹಚ್ಕೊಳ್ಳೋಣ. ಈಗ ನಿಂತುಕೊಂಡು ಸೂಕ್ಷ್ಮ ವ್ಯಾಯಾಮವನ್ನು ಅಭ್ಯಾಸ ಮಾಡೋಣ. ಬನ್ನಿ, ನಿಂತ್ಕೊಳ್ಳೋಣ. ಮೊದಲಿಗೆ ಕುತ್ತಿಗೆಗೆ ಚಾಲನೆಯನ್ನು ಕೊಡೋಣ. ಎರಡೂ ಕೈ ಸೊಂಟದ ಮೇಲೆ ಬರಲಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡಿ. ಉಸಿರನ್ನು ತಗೊಳ್ತಾ ಉಸಿರನ್ನು ಹೊರಗಡೆ ಆಗ್ತಾ ನಮ್ಮ ಕುತ್ತಿಗೆಯನ್ನು ಬಲಗಡೆ ತಿರ್ಸೋಣ. ಇದೇ ಸ್ಥಿತಿಯನ್ನು 5 ಸೆಕೆಂಡ್ಗಳ ಕಾಲ ಕಾಪಾಡೋಣ. 1 2 3 4 5. ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಆಗ್ತಾ ಮತ್ತೊಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಆಗ್ತಾ ನಮ್ಮ ಎಡಗಡೆ ತಿಳಿಸೋಣ. 1 2 3 4 5. ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಆಗ್ತಾ ಉಸಿರು ತಗೊಳ್ತಾ ಬ್ಯಾಕ್ವರ್ಡಿಂಗ್ ಬೆಂಡ್ ಮಾಡೋಣ ನಮ್ಮ ನೆಕ್ಕನ್ನು. ಉಸಿರನ್ನ ಹೊರಗಡೆ ಆಗ್ತಾ ಜಲಂಧರ್ ಬಂದ್. Once again, breathing in backward bending your neck. Breathe out in forward bending your neck. Now, clockwise. Start now in the right side. Breathing in half. Breathe out in down. Once again. Breathing in half. Breathe out in down. Anti-clockwise. Breathing in half. Breathe out in down. Breathing in half. Breathe out in down. ಸಾಕು. ಈಗ ಕೈಗಳಿಗೆ ಚಾಲನೆ ಕೊಡೋಣ. ಎರಡೂ ಕೈನ ಮುಂದೆ ತಗೊಳ್ಳಿ. ಅಂಗೈ ಮೇಲ್ಮುಖ. ಉಸಿರು ತಗೊಳ್ತಾ ಮೇಲೆ. ದೃಷ್ಟಿ ಮೇಘ, ಮುಖದಲ್ಲಿ ಮಂದಾಸ. ಇದೇ ಸ್ಥಿತಿಯನ್ನ 5 ಸೆಕೆಂಡ್ಗಳ ಕಾಲ ಕಾಪಾಡೋಣ. 1 2 3 4 5. ಉಸಿರನ್ನು ಹೊರಗಡೆ ಆಗ್ತಾ ಎರಡೂ ಕೈಯನ್ನ ಭುಜದ ಸಮಾಂತರ ತಗೊಂಡ್ಬರೋಣ. ಇದೇ ಸ್ಥಿತಿಯನ್ನ ಮತ್ತೊಮ್ಮೆ 5 ಸೆಕೆಂಡ್ಗಳ ಕಾಲ ಕಾಪಾಡೋಣ. 1 2 3 4 5. ಉಸಿರು ತಗೊಳ್ಳಿ. ಅಂಗೈಯನ್ನ ಕೆಳಮುಖ ಮಾಡಿ. ಉಸಿರನ್ನು ಹೊರಗಡೆ ಆಗ್ತಾ ಕೈಯನ್ನು ನಿಧಾನವಾಗಿ ಇಳಿಸೋಣ.
ಈಗ ಎರಡೂ ಕೈಯನ್ನ ಭುಜದ ಮೇಲೆ ತಗೊಳ್ಳೋಣ. ಶೋಲ್ಡರ್ ಎಕ್ಸರ್ಸೈಸ್. ಕ್ಲಾಕ್ ವೈಸ್ 2 times, ಆಂಟಿ ಕ್ಲಾಕ್ ವೈಸ್ 2 times. ಲೈಕ್ ದಿಸ್. ಈ ರೀತಿ ಮಾಡೋಣ. ಉಸಿರು ತಗೊಳ್ತಾ ಮೇಲೆ, ಉಸಿರನ್ನು ಹೊರಗಡೆ ಹಾಕ್ತಾ ಕೆಳಗಡೆ, ಉಸಿರು ತಗೊಳ್ತಾ ಮೇಲೆ, ಉಸಿರನ್ನು ಹೊರಗಡೆ ಹಾಕ್ತಾ ಕೆಳಗಡೆ. ಆಂಟಿ ಕ್ಲಾಕ್ ವೈಸ್. ಉಸಿರು ತಗೊಳ್ತಾ ಮೇಲೆ, ಉಸಿರನ್ನು ಹೊರಗಡೆ ಹಾಕ್ತಾ ಕೆಳಗಡೆ, ಉಸಿರು ತಗೊಳ್ತಾ ಮೇಲೆ, ಉಸಿರನ್ನು ಹೊರಗಡೆ ಹಾಕ್ತಾ ಕೆಳಗಡೆ. ಸಾಕು. ಈಗ ಟ್ರಂಕ್ ಎಕ್ಸಸೈಸ್, ನಮ್ಮ ಹೊಟ್ಟೆಗೆ ಎಕ್ಸಸೈಸ್. ಎರಡು ಕೈನ ಮುಂದೆ ತಗೊಂಡ್ಬನ್ನಿ. ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ನಮ್ಮ ದೇಹವನ್ನು ಬಲಗಡೆ ತಿರ್ಸೋಣ. ಇದೇ ಸ್ಥಿತಿಯನ್ನು 10 ಸೆಕೆಂಡ್ಗಳ ಕಾಲ ಕಾಪಾಡೋಣ. 1 2 3 4 5 6 7 8 9 10. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ಇಡೀ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತಿರುಗಿಸಿ ಇದೇ ಸ್ಥಿತಿಯನ್ನು ಮತ್ತೊಮ್ಮೆ 10 ಸೆಕೆಂಡ್ಗಳ ಕಾಲ ಕಾಪಾಡೋಣ. 1 2 3 4 5 6 7 8 9 10. ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ಮುಂದೆ. Breathe out in left, turn your body. Maintain the posture in 10 seconds. 1 2 3 4 5 6 7 8 9 10. Breathe in. Breathe out in full, turn your body, your back. 1 2 3 4 5 6 7 8 9 10. Breathe in. Breathe out in center. ಈಗ ಉತ್ಕುಟಾಸನ ಮಾಡೋಣ. ಮಂಡಿಗೆ ಎಕ್ಸಸೈಸ್. ಎರಡು ಕೈ ಮುಂದೆ ತಗೊಳ್ಳಿ. ಉಸಿರು ತಗೊಳ್ಳಿ. ಉಸಿರನ್ನ ಹೊರಗಡೆ ಹಾಕ್ತಾ ಉತ್ಕುಟಾಸನ ಪೊಸಿಷನ್ ಬರಲಿ. ಮೇಂಟೈನ್ ದ posture in 10 seconds. 1 2 3 4 5 6 7 8 9 10. Breathe in. ಸಾಕು. ರಿಲ್ಯಾಕ್ಸ್. ಎರಡು ಕೈಯನ್ನು ನಿಧಾನವಾಗಿ ಇಳಿಸಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ಬಿಡಿ. ಈಗ ನಿಂತುಕೊಂಡು ಆಸನಗಳನ್ನು ಮಾಡೋಣ. ಮೊದಲಿಗೆ ತಾಡಾಸನ. ಎರಡೂ ಕೈಯನ್ನು ಭುಜದ ಸಮಾಂತರವಾಗಿ ತಗೊಳ್ಳೋಣ. ಉಸಿರು ತಗೊಳ್ಳಿ. ಅಂಗೈ ಮೇಲ್ಮುಖ. ಉಸಿರನ್ನು ಹೊರಗಡೆ ಹಾಕಿ ಮತ್ತೊಮ್ಮೆ ಉಸಿರು ತಗೊಳ್ತಾ ಮೇಲ್ಗಡೆ ನಮಸ್ಕಾರ ಪೊಸಿಷನ್. ಇಂಟರ್ನಲ್ ಲಾಕ್ ಮಾಡಿ. ಅಂಗೈ ಮೇಲ್ಮುಖ ಮಾಡಿ. ಟರ್ನ್ ಯುವರ್ ಫಾರ್ಮ್. Breathe in. Breathe out in left bending. Breathe in half. Breathe out in right bending. Breathe in half. ಈಗ ಮತ್ತೊಮ್ಮೆ ಬ್ರೀದಿಂಗ್ ಮಾಡ್ತಾ ನಮ್ಮ ಶ್ವಾಸಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಹಿಲ್ಸ್ ಅಪ್ ಮಾಡಿರಬೇಕು. 1 2 3 4 5 6 7 8 9 10. Slowly start. Slowly hands remove the internal lock. Exhaling slowly, hands down. ವೃಕ್ಷಾಸನ ಮಾಡೋಣ. Right leg, right foot touch your left thigh. Both hands in lift your shoulder level. Turn your form. Breathing in Namaskara Mudra in both forms. Maintain the posture in 10 seconds. Focus your strength in one point. 1 2 3 4 5 6 7 8 9 10. Slowly hands down in exhale.
change your leg. ಪಾದ ಹಸ್ತಾಸನ ಮಾಡೋಣ. ಪಾದ ಹಸ್ತಾಸನ. ಎರಡು ಕೈ ಮುಂದೆ ತಗೊಳ್ಳಿ. ಉಸಿರು ತಗೊಳ್ತಾ ಮೇಲೆ ತಗೊಂಡ್ಬನ್ನಿ ಎರಡು ಕೈಯನ್ನು. ಉಸಿರನ್ನು ಒಳಗಡೆ ಹಾಕ್ತಾ ಪಾದ ಹಸ್ತಾಸನ ಮಾಡೋಣ. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಒಳಗಡೆ ಹಾಕ್ತಾ ಹಣೆಯನ್ನು ಮಂಡಿಗೆ ಮುಟ್ಟಿಸುವ ಪ್ರಯತ್ನ ಮಾಡೋಣ. ಉಸಿರು ತಗೊಳ್ತಾ ಎರಡು ಹಸ್ತಗಳನ್ನ ಮೇಲೆ ತಗೊಂಡೋಣ. ಉಸಿರನ್ನು ಒಳಗಡೆ ಹಾಕ್ತಾ ಸ್ಲೋಲಿ ಹ್ಯಾಂಡ್ಸ್ ಡೌನ್. ಈಗ ನೆಕ್ಸ್ಟ್ ತ್ರಿಕೋನಾಸನ ಮಾಡೋಣ. ತ್ರಿಕೋನಾಸನ. ಎರಡೂವರೆ ಅಡಿಯಷ್ಟು ಜಂಪ್ ಮಾಡಿದ್ದೀವಿ. ಎರಡು ಹಸ್ತಗಳು ನಮ್ಮ ಭುಜದ ಸಮಾಂತರ ಇದೆ. ಎಡಗೈಯನ್ನ ಎಡಗಾಲಿನ ಮಂಡಿ ಚಿಪ್ಪ ಕಡೆ ಜಾಡಿಸ್ತಾ ಬಲಗೈಯನ್ನ ಮೇಲೆತ್ಕೊಳ್ತಾ ಹೋಗೋಣ. ದೃಷ್ಟಿ ಬಲಹಸ್ತದ ಕಡೆ. ಎಕ್ಸೈಲ್ ಮಾಡಿರಬೇಕು. ಸ್ಥಿತಿಯನ್ನು ಕಾಪಾಡಬೇಕು. ಇದೇ ಸ್ಥಿತಿಯನ್ನು 10 ಸೆಕೆಂಡ್ಗಳ ಕಾಲ ಕಾಪಾಡಬೇಕು. 1 2 3 4 5 6 7 8 9 10. ಉಸಿರು ತಗೊಳ್ತಾ ಮೇಲೆ. ಈಗ ಆಪೋಸಿಟ್. One, 2, 3, 4, 5, 6, 7, 8, 9, 10. Breathe in half. Breathe out in slowly, hands down. Close your legs. Next, ಈಗ ಕುಳಿತುಕೊಳ್ಳುವ ಆಸನಗಳನ್ನು ಮಾಡೋಣ. ಮೊದಲಿಗೆ ಭದ್ರಾಸನ ಮಾಡೋಣ. ಭದ್ರಾಸನ, ಬದ್ಧ ಕೋನಾಸನ, ಪತಂಗಾಸನ, ಬಟರ್ಫ್ಲೈ ಅಂತೀವಿ. ಈ ರೀತಿ ತಗೊಳ್ಬೇಕು. ನಮ್ಮ ಬಟಕ್ಸನ್ನು ಎರಡು ಇಮಿಡಿ ಹತ್ತ ತಗೊಳ್ಬೇಕು. ಬೆನ್ನು ನೇರಾಗಿರಬೇಕು. ಎರಡು ಕೈ ಈ ರೀತಿ ಲಾಕ್ ಮಾಡಬೇಕು. ಪತಂಗಾಸನ ಮಾಡ್ತಾ ಹೋಗಬೇಕು. ಈ ರೀತಿ. ಸ್ಥಿತಿಯನ್ನು ಕಾಪಾಡಲಿಕ್ಕೆ ಸಾಧ್ಯವಾದರೆ ಸ್ಥಿತಿಯನ್ನು ಕಾಪಾಡೋಣ. ಎರಡೂ ಕಾಲಿನ ಮಂಡಿ ಚುಪ್ಪು ಕ್ಲೀನಾಗಿ ನೆಲಕ್ಕೆ ತಾಕಲಿ. ಬೆನ್ನು ನೇಗ, ದೃಷ್ಟಿ ನೇಗ, ಮುಖದಲ್ಲಿ ಮಂದಹಾಸ. ಉಸಿರು ತಗೊಳ್ಳಿ. ಉಸಿರನ್ನು ಒಳಗಡೆ ಹಾಕ್ತಾ ಸ್ಥಿತಿಗೆ ಬರೋಣ. ನೆಕ್ಸ್ಟ್ ವಜ್ರಾಸನ ಮಾಡೋಣ. ವಜ್ರಾಸನ. ದಂಡಾಸನಕ್ಕೆ ಬಂದು ವಜ್ರಾಸನಗೆ ಹೋಗ್ತಾ ಇದ್ದೀವಿ. ವಜ್ರಾಸನ. ಎರಡು ಕೈ ಧ್ಯಾನ ಮುದ್ರೆ. ಬ್ಯಾಕ್ ಬೋನ್ ಸ್ಟೈಲ್. ಕ್ಲೋಸ್ ಯುವರ್ ಐಸ್. maintain the first time 10 seconds. Slowly open your eyes. Next, Ardha Ustrasana ಮಾಡೋಣ. ಅರ್ಧ ಉಷ್ಟ್ರಾಸನ. ಮಂಡಿ ಚುಕ್ಕಿನ ಮೇಲೆ ನಿಲ್ಲೋಣ. ನಮ್ಮ ಎರಡೂ ಕೈಯನ್ನ ನಮ್ಮ ಕುಂಡಿಯ ಮೇಲೆ ಇಟ್ಕೊಳ್ಳೋಣ. ಉಸಿರು ತಗೊಳ್ತಾ ನಮ್ಮ ಕುತ್ತಿಗೆಯ ಭಾಗನ ಹಿಂದಕ್ಕೆ ಬಾಚೋಣ. ಉಸಿರನ್ನ ಒಳಗಡೆ ಹಾಕ್ತಾ ಮುಂದೆ.
ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಎಡಗೈಯಿಂದ ನಮ್ಮ ಎಡಪಾದವನ್ನು ತಾಕ್ಸೋಣ, ಬಲಗೈಯಿಂದ ಬಲಪಾದವನ್ನು ತಾಕ್ಸೋಣ. ಈ ರೀತಿ ಇಟ್ಕೊಳ್ಳೋಣ. ಉಸಿರು ತಗೊಳ್ಳಿ, ಉಸಿರನ್ನ ಹೊರಗಡೆ ಹಾಕಿ ಮತ್ತೊಮ್ಮೆ ಉಸಿರು ತಗೊಳ್ತಾ ಸಂಪೂರ್ಣ ಸ್ಥಿತಿಯನ್ನು ತಲುಪೋಣ. ಉಸಿರು ತಗೊಳ್ಳಿ, ಉಸಿರನ್ನು ಹೊರಗಡೆ ಹಾಕ್ತಾ ಸ್ವಲ್ಪ ಸುಖಾಸನ ಪೊಸಿಷನ್. ಸುಖಾಸನಕ್ಕೆ ಬನ್ನಿ. ದೀರ್ಘವಾದ ಉಚ್ಛ್ವಾಸ ನಿಶ್ವಾಸ ಮಾಡಿ. ಮತ್ತೊಮ್ಮೆ ವಜ್ರಾಸನಕ್ಕೆ ಬನ್ನಿ. ಈಗ ಶಶಂಕಾಸನ ಮಾಡೋಣ. ಎರಡು ಕೈನ ಭುಜದ ಸಮಾಂತರ, ಅಂಗೈ ಮೇಲ್ಮುಖ, ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಹೊರಗಡೆ ಆಗ್ತಾ ಶಶಂಕಾಸನ ಮಾಡೋಣ. ಇದೇ ಸ್ಥಿತಿಯನ್ನು 10 ಸೆಕೆಂಡ್ಗಳ ಕಾಲ ಕಾಪಾಡೋಣ. 1 2 3 4 5 6 7 8 9 10. ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಹೊರಗಡೆ ಆಗ್ತಾ ಎರಡು ಕೈಯನ್ನು ಈಗ ಉತ್ಥಾನ ಮಂಡುಕಾಸನ ಮಾಡೋಣ. ಈ ಮಂಡಿ ಚಿಪ್ಪನ್ನು ಅಗಲ ಮಾಡ್ಕೊಳ್ಳೋಣ. ಎರಡೂ ಕೈಯನ್ನು ಮುಂದೆ ತಗೊಂಡ್ಬಂದು ಉಸಿರು ತಗೊಳ್ತಾ ಮೇಲೆ ಕತ್ತರಿ ಮಾಡ್ಕೊಳ್ಳಿ. ಈ ರೀತಿ ಉಸಿರನ್ನು ಹೊರಗಡೆ ಹಾಕ್ತಾ ಉತ್ಥಾನ ಮಂಡುಕಾಸನ ಮಾಡೋಣ. ದೃಷ್ಟಿ ನೇರ, ಮುಖದಲ್ಲಿ ಮಂದಾಸ. maintain the first time in 10 seconds. 1 2 3 4 5 6 7 8 9 10. Breathe in, breathe out in slowly. Hands down. ಈಗ ವಕ್ರಾಸನ ಮಾಡೋಣ. ವಕ್ರಾಸನ, ವಜ್ರಾಸನದಿಂದ ಹೊರಗಡೆ ಬರೋಣ. ಎಡಗಾಲನ್ನು ಮುಂದೆ ಚಾಚಿದ್ದೀನಿ. ಬಲಗಾಲನ್ನು ನಮ್ಮ ಎಡಗಾಲಿನ ಮಂಡಿ ಚಿಪ್ಪತ್ರ ಇಟ್ಟಿದ್ದೀನಿ. ಬಲಗೈಯನ್ನು ಹಿಂದೆ ತಗೊಂಡಿದ್ದೀನಿ. ಎಡಗೈಯನ್ನು ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಹೊರಗಡೆ ಆಗ್ತಾ ಬಲಕ್ಕೆ ತಿರುಗಿಸಿದ್ದೀನಿ ನಮ್ಮ ದೇಹವನ್ನು. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಆಗ್ತಾ ಎಡಗೈಯಿಂದ ನಮ್ಮ ಎಡಗಾಲಿನ ಮಂಡಿ ಚಿಪ್ಪನ್ನು ಲಾಕ್ ಮಾಡಿದ್ದೀನಿ. ದೃಷ್ಟಿ ಹಿಂದೆ. ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ದೃಷ್ಟಿ ಮುಂದೆ ಬರಲಿ. ಹಾಗೆ ಕೈಯನ್ನು ಬಿಡಿಸೋಣ. ಈಗ ಆಪೋಸಿಟ್ ಮಾಡೋಣ. ಬಲಗೈಯನ್ನು ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಹೊರಗಡೆ ಹಾಕ್ತಾ ಎಡಗಡೆ ತಿರುಗಿಸಿದ್ದೀನಿ ನಮ್ಮ ದೇಹವನ್ನು. ಮತ್ತೊಮ್ಮೆ ಉಸಿರು ತಗೊಂಡಿದ್ದೀವಿ. ಉಸಿರನ್ನು ಹೊರಗಡೆ ಹಾಕ್ತಾ ಬಲಗೈಯಿಂದ ಬಲ ಮಂಡಿನ ಲಾಕ್ ಮಾಡ್ತಾ ಇದ್ದೀನಿ. ದೃಷ್ಟಿ ಹಿಂದೆ. ಇದೇ ಸ್ಥಿತಿಯನ್ನು 10 ಸೆಕೆಂಡ್ಗಳ ಕಾಲ ಕಾಪಾಡ್ತಾ ಇದ್ದೀನಿ. ಉಸಿರು ತಗೊಳ್ಳಿ. ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಮುಂದೆ, ಹಾಗೆಯೇ ಕೈಯನ್ನು ನಿಧಾನವಾಗಿ ಸ್ಥಿತಿಗೆ ತಗೊಳ್ಳೋಣ. ಈಗ ಮಕ್ಕಗಾಸನ ಮಾಡೋಣ. ಮಕ್ಕಗಾಸನ ಮಲಗೋಣ. ಮಕ್ಕಗಾಸನ 1 ವಿಶ್ರಾಂತಿಯ ಮಕ್ಕಗಾಸನ. ತಗೊಳ್ಳಿ. ತಗೊಳ್ತಾ ಈಗ ಭುಜಂಗಾಸನ ಮಾಡೋಣ. ಭುಜಂಗಾಸನ. ಕ್ಲೋಸ್ ಯುವರ್ ಲೆಗ್ಸ್.
ಎರಡು ಕೈ ಈ ರೀತಿ ಬರಲಿ. ಉಸಿರು ತಗೊಳ್ತಾ ನಮ್ಮ ಇದೆಯ ಭಾಗವನ್ನು ಮೇಲೆತ್ತೋಣ. ದೃಷ್ಟಿ ಮುಂದೆ, ಮುಖದಲ್ಲಿ ಮಂದಹಾಸ. ನಮ್ಮ ಒಕ್ಕಳಿನ ಭಾಗ ನೆಲಕ್ಕೆ ತಾಕಿರಲಿ. ಇದೇ ಸ್ಥಿತಿಯನ್ನು 10 ಸೆಕೆಂಡ್ಗಳ ಕಾಲ ಕಾಪಾಡೋಣ. 1 2 3 4 5 6 7 8 9 10. ಮತ್ತೆ ಮಕ್ಕಳಾಸನಕ್ಕೆ ಹೋಗೋಣ. ಈಗ ಭುಜಂಗಾಸನ 2. ಮತ್ತೆ ಕಾಲನ್ನು ಜೋಡಿಸೋಣ. ಎರಡು ಕೈಯನ್ನು ನಮ್ಮ ಹೊಟ್ಟೆಯ ಭಾಗದ ಪಕ್ಕ ಬಗಲಿ. ಉಸಿರು ತಗೊಳ್ತಾ ಮೇಲೆತ್ತಿ ನಮ್ಮ ಮಕ್ಕಳಿನ ಭಾಗ ನೆಲಕ್ಕೆ ತಾಕಿರಬೇಕು. ಇನ್ನು ಉಳಿದಂತೆ ಎತ್ತಿರಬೇಕು. ದೃಷ್ಟಿ ಮೇಘ, ಮುಖದಲ್ಲಿ ಮಂದಹಾಸ. ಇದೇ ಸ್ಥಿತಿಯನ್ನು 10 ಸೆಕೆಂಡ್ಗಳ ಕಾಲ ಕಾಪಾಡೋಣ. 1 2 3 4 5 6 7 8 9 10. ನಿಧಾನವಾಗಿ ಮಕ್ಕಳಾಸನಕ್ಕೆ ಹೋಗೋಣ. ಈಗ ಶಲಭಾಸನ ಮಾಡೋಣ. ಶಲಭಾಸನ ಎಡಗೈ ಹಾಗೆ ಮುದ್ರೆ ಮುಷ್ಟಿ ಕಟ್ಟಿ, ಹಾಗೆ ಬಲಗೈ ಕೂಡ ಮುಷ್ಟಿ ಕಟ್ಟಿ ನಮ್ಮ ಎರಡು ತೊಡೆಗಳ ಕೆಳಗಡೆ ಇಟ್ಕೊಳ್ಳೋಣ. ಎಡಗೈ ಎಡ ತೊಡೆ ಹತ್ರ, ಬಲಗೈ ಬಲ ತೊಡೆ ಕೆಳಗಡೆ ಇಟ್ಕೊಳ್ಳೋಣ. ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಹಾಕಿ. ಉಸಿರನ್ನು ತಗೊಳ್ತಾ ಎರಡೂ ಕಾಲನ್ನು ಮೇಲೆತ್ತಬೇಕು. ಇದೇ ಸ್ಥಿತಿಯನ್ನು ಕಾಪಾಡೋಣ. ಶಲಭಾಸನ. ಸ್ಲೋಲಿ ಡೌನ್. ಅಂಗತ ಮಲ್ಕೊಳ್ಳಿ. ಅಂಗತ ಮಲ್ಕೊಳ್ಳಿ. ಸೇತು ಬಂಧಾಸನ ಮಾಡೋಣ. ಸೇತು ಬಂಧಾಸನ. ಎರಡೂ ಕಾಲನ್ನು ನಮ್ಮ ಕುಂಡಿಯ ಹತ್ತಿರ ತಗೊಂಡೋಗೋಣ. ಎರಡೂ ಕೈಯಿಂದ ಎರಡು ಆ್ಯಂಕಲನ್ನು ಲಾಕ್ ಮಾಡೋಣ. ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಡೆ ಹಾಕಿ. ಉಸಿರು ತಗೊಳ್ತಾ ನಮ್ಮ ಹೊಟ್ಟೆಯ ಭಾಗವನ್ನು, ನಮ್ಮ ಬಟೆಕ್ಸನ್ನು ಮೇಲೆತ್ತಬೇಕು. ಈ ರೀತಿ ನಮ್ಮ ಗಲ್ಲ ಎದೆಗೆ ತಾಕಿಲಿ. ಮೈಂಟೈನ್ ದ ಫಸ್ಟ್ ಟೈಮ್ 10 seconds. Slowly down. ಈಗ ಉತ್ಥಾನ ಪಾದಾಸನ ಮಾಡೋಣ. ಎರಡು ಅಂಗೈ ಮೇಲ್ಮುಖವಾಗಿರಲಿ. ಉಸಿರು ತಗೊಳ್ಳಿ. ಉಸಿರನ್ನ ಹೊರಗಡೆ ಹಾಕಿ. ಉಸಿರು ತಗೊಳ್ತಾ ಕಾಲನ್ನು ಮೇಲೆತ್ತೋಣ. ಉತ್ಥಾನ ಪಾದಾಸನ. ಮೈಂಟೈನ್ ದ ಫಸ್ಟ್ ಟೈಮ್ 10 seconds. Slowly down. ಶವಾಸನ. ಶವಾಸನದಲ್ಲಿ ಇಡೀ ನಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ನಮ್ಮ ಉಸಿರಾಟದ ಕಡೆ ಗಮನವಿರಲಿ. Observe in the internal body. ಶವಾಸನವನ್ನು 5 ನಿಮಿಷಗಳ ಕಾಲ ಮಾಡಬೇಕಾಗುತ್ತೆ. ಈಗ ಶವಾಸನದಿಂದ ಹೊರಗಡೆ ಬರೋಣ. ಬಲಗೈ ಹಿಂದೆ, ಎಡಗಾಲನ್ನು ಮಡಚಿ, ಎಡಗೈಯನ್ನು ನಮ್ಮ ಬಲದ ಎದೆಯ ಭಾಗ ಪಕ್ಕ ಇಟ್ಟು ಬಲಗಡೆ ತಿರುಗೋಣ. ಇದೇ ಸ್ಥಿತಿಯನ್ನು 4 ಸೆಕೆಂಡ್ಗಳ ಕಾಲ ಕಾಪಾಡೋಣ. ಈಗ ಎಡಗೈ ಸಪೋರ್ಟ್ ತಗೊಳ್ತಾ ಕುಳಿತುಕೊಳ್ಳೋಣ.
ಈಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ಕಪಾಲಭಾತಿ. ಸ್ಥಿರಂ ಸುಖಂ ಆಸನಂ. ನಾನು ಮೊದಲೇ ಹೇಳಿದ ಹಾಗೆ ಯಾವ ಆಸನದಲ್ಲಿ ಅನುಕೂಲವಾಗುತ್ತೋ ಆ ಆಸನದಲ್ಲಿ ನಾವು ಕಪಾಲಭಾತಿಯನ್ನು ಅಭ್ಯಾಸ ಮಾಡಬಹುದು. ನಾನು ಪದ್ಮಾಸನದಲ್ಲಿ ಅಭ್ಯಾಸವನ್ನು ಮಾಡ್ತೇನೆ. ಎರಡು ಕೈ ಧ್ಯಾನ ಮುದ್ರೆ. ಸ್ಟಾರ್ಟ್ ನಾವು ಕಪಾಲಭಾತಿ. Deep inhale, exhale. ನೆಕ್ಸ್ಟ್ ಈಗ ನಾಡಿ ಶೋಧನವನ್ನು ಅಭ್ಯಾಸ ಮಾಡೋಣ. ಎಡಗೈ ಧ್ಯಾನ ಮುದ್ರೆ, ಬಲಗೈ ನಾಸಿಕಾ ಮುದ್ರೆಯನ್ನು ಮಾಡೋಣ. ರೈಟ್ ನೋಸ್ ಕ್ಲೋಸ್. Breathing in left nose slowly. Close your left nose. Breathe out in right nose. Like this. Breathing in right nose. Close your right nose. Breathe out in left nose. ಬಲಹೋಳನ್ನು ಕ್ಲೋಸ್ ಮಾಡಿದ್ದೀವಿ. ಎಡಹೋಳಿಂದ ಉಸಿರನ್ನು ತಗೊತಾ ಇದ್ದೀವಿ. ಬೆನ್ನು ನೇಗಾಗಬೇಕು. ಎಡಹೋಳನ್ನು ಕ್ಲೋಸ್ ಮಾಡಿದ್ದೀವಿ. ಬಲಹೋಳಿಂದ ಉಸಿರನ್ನು ಒಳಗಡೆ ಹಾಕ್ತಾ ಇದ್ದೀವಿ. ಮತ್ತೆ ಬಲಹೋಳಿಂದ ಉಸಿರನ್ನು ತಗೊತಾ ಇದ್ದೀವಿ. ಬಲಹೋಳನ್ನು ಕ್ಲೋಸ್ ಮಾಡಿದ್ದೀವಿ. ಎಡಹೋಳಿಂದ ಉಸಿರನ್ನು ಒಳಗಡೆ ಹಾಕ್ತಾ ಇದ್ದೀವಿ. Inhale in left nose, close your left nose, exhale in right nose. Inhale in right nose, close your right nose, exhale in left nose. ಇನ್ನು ಎರಡು ಸುತ್ತುಗಳನ್ನು ಹಾಗೆ ಅಭ್ಯಾಸ ಮಾಡೋಣ. ಸಾಕು. ಈಗ ನೆಕ್ಸ್ಟ್ ಶೀತಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಹೇಗೆ ಅಂತ ಫಸ್ಟ್ ನೋಡ್ಕೊಳ್ಳಿ. ನಾಲಿಗೆಯನ್ನು ಮುಂದೆ ಚಾಚಿ ವೃತ್ತಾಕಾರದಲ್ಲಿ ಮಾಡಿ ನಾಲಿಗೆಯ ಮುಖಾಂತರ ಉಸಿರನ್ನು ತಗೊಂಡು ನಮ್ಮ ಬಾಯನ್ನು ಮುಚ್ಚಿ ಮೂಗಿನಿಂದ ಉಸಿರನ್ನು ಹೊರಗಡೆ ಹಾಕ್ತೀವಿ. ಇದು ಶೀತಲಿ ಪ್ರಾಣಾಯಾಮ. ಮತ್ತೊಮ್ಮೆ ಅಭ್ಯಾಸ ಮಾಡೋಣ. ಮಗದೊಮ್ಮೆ ಅಭ್ಯಾಸ ಮಾಡೋಣ. ಸಾಕು. ಈಗ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ. ಷಣ್ಮುಖ ಮುದ್ರೆ.
ಹಮ್ಮಿಂಗ್ ಸೌಂಡ್ ಮಾಡಬೇಕು. ಇನ್ಹೇಲ್, ಎಕ್ಸೇಲ್ ಇನ್ ಹಮ್ಮಿಂಗ್ ಸೌಂಡ್. ಸಾಕು. ಈಗ ಧ್ಯಾನವನ್ನು ಮಾಡೋಣ. ಎಡಗೈ ನಮ್ಮ ಒಕ್ಕಳಿನ ಭಾಗದ ಹತ್ತಿರದಲ್ಲಿ, ಅಂಗೈ ಮೇಲ್ಮುಖ, ಎಡಗೈನ ಮೇಲೆ ಬಲಗೈ, ಬಲಗೈ ಸಹ ಅಂಗೈ ಮೇಲ್ಮುಖವಾಗಿರಲಿ. ಬೆನ್ನು ನೇರ, ಬ್ಯಾಕ್ ಬೋನ್ ಸ್ಟ್ರೈಟ್. ಕ್ಲೋಸ್ ಯುವರ್ ಐಸ್. ಅಬ್ಸರ್ವ್ inhale and exhalation. ಮೆಡಿಟೇಷನ್ 5 ಮಿನಿಟ್ಸ್ ಮಾಡಬೇಕಾಗುತ್ತೆ. ಈಗ ಎರಡು ಕೈ ನಮಸ್ಕಾರ ಮುದ್ರೆಗೆ ಬರಲಿ. ಶಾಂತಿ ಮಂತ್ರವನ್ನು ಹೇಳೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಯನ್ನು ಮೇಲೆ ತರೋಣ. ಪರಸ್ಪರ ಘರ್ಷಣೆ ಮಾಡೋಣ. ಆ ಶಾಖವನ್ನು ಕಣ್ಣಿಗೆ ಬಟ್ಲಾಕದಲ್ಲಿಕೊಳ್ಳೋಣ. ಮತ್ತೊಮ್ಮೆ ಆ ಶಾಖವನ್ನು ಕಣ್ಣಿಗೆ ಬಟ್ಲಾಕದಲ್ಲಿ ಕೊಡ್ತಾ, ಎರಡು ಹಸ್ತಗಳನ್ನು ನೋಡ್ತಾ ಕಣ್ಣನ್ನು ತೆಗೆದು ಆ ಶಾಖವನ್ನು ಮುಖಕ್ಕೆ ಮತ್ತು ದೇಹಕ್ಕೆ ಹಚ್ಕೊಳ್ಳೋಣ. ನಮಸ್ತೆ. ಈ ದಿನದ ಅಭ್ಯಾಸ ಮುಗಿಯಿತು.